ಹೌದು, ಹೆಂಗಾದ್ರೂ ಮಾಡಿ ಇವತ್ತಾಗೆ ಒಂದು 5,000 ದುಡ್ಡು ಇಸ್ಕೊಂಡು ಹೋಗ್ಬಿಡೋಣ. ಆ ಸೇಳಿ ಒಳ್ಳೆ ಸಾಯ್ತಾಳಂಗೆ. ಆ ಪುಷ್ಪನ ಹತ್ರ ಇದ್ದಿದ್ದು 1,000 ರೂಪಾಯಿ ಕೊಟ್ಟೆ, ಈ ತಿಂಗಳಿಗೆ ಬೇರೆ ಕೊಡ್ಬೇಕಂತಿತ್ತು ಈಗ. ಅಯ್ಯೋ ಏನು ಮಾಡೋದು, ನಮ್ಮ ಅಪ್ಪ ಅಮ್ಮಂತಾಗ ಏನಾದ್ರೂ ಮಾಡಿ ದುಡ್ಡು ಇಸ್ಕೊಂಡು ಹೋಗ್ಬಿಡಬೇಕು. ಪುಷ್ಪನ ವಿಷಯ ಹೇಳಿ ಪುಷ್ಪನ ನಾನೇನೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಅಂತ ಹೇಳ್ತೀನಿ. ಬಿಟ್ಟು ಬಂದಿರೋದಕ್ಕೆ ನನಗೆ ದುಡ್ಡು ಕೊಡ್ಬೋದು. ಪುಷ್ಪ ಎಲ್ಲಿಗೆ ಹೋಗಿದ್ದಾಳೆ? ನಿಜವಾಗ್ಲೂ ಅವಳು ಭಾನುವಂಬಳು ಕರ್ಕೊಂಡೋಗಿಲ್ಲಲ್ಲ, ಎಲ್ಲೋ ಪಂಚಾಯತಿ ಸೇರಿಸಿ ಮನೆಗೆ ಸೇರಿಸಿರ್ಬೋದು. ನಾನು ಅದೇ ವಿಷಯ ಹೇಳಿ ದುಡ್ಡು ಇಸ್ಕೊಂಡು ಹೋದ್ರೆ ಒಳ್ಳೇದು. ಹೌದು, ಅಮ್ಮನ ಹತ್ರ ಇಸ್ಕೊಂಡು ಹೋಗ್ತೀನಿ. ಅಮ್ಮ ಅಮ್ಮ, ಶಿಲ್ಪ ಏನಮ್ಮ ಚೆನ್ನಾಗಿದೀಯಾ? ಹೂನಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ಯಾಕೆ ಮಕ್ಕ ಸಪ್ಪು ಮಾಡ್ಕೊಂಡಿದ್ಯಾ? ಏನಾಯ್ತು? ಏನೂ ಇಲ್ಲ, ಬಾ ಒಳಿಕೆ ಬಾ, ಹೇಳ್ತೀನಿ. ಕೂಕಳೆ ಶಿಲ್ಪ, ಕೂತ್ಕ. ಯಾಕಮ್ಮ ಏನಾಯ್ತು? ಯಾಕೆ ಸಪ್ಪಗಿದೆಯಾ ಹೇಳು. ಏನಿಲ್ಲ ಕಣೆ, ಅದು ನಮ್ಮ ಪುಷ್ಪ ನಿಮ್ಮನೆಗೆ ಬಂದ್ಲಂತೆ, ನಿಜಾನಾ? ಎಲ್ಲಿಗೋದ್ಲು ಈಗ? ನೀನೇನಾದ್ರೂ ಗಂಡನ ಮನೆಗೆ ಏನಾದರೂ ಬಿಟ್ಟು ಬಂದೇನೆ, ನಿಮ್ಮ ಮನೆಗೆ ಬಂದಿದ್ಲಾ? ಹೇಳು. ಹೌದಮ್ಮ, ಆ ವಿಷಯನೇ ಹೇಳಿ ಹೋಗೋಣ ಅಂತನ ನಾನಿವಾಗ ಬಂದಿದ್ದು. ಪುಷ್ಪ ನೀವು ಮನೆ ಬಿಟ್ಟು ಕಳ್ಸಿದ್ಮೇಲೆ ಇನ್ನೆಲ್ಲ ಹೋಗ್ತಾಳೆ ಹೇಳು? ಅಕ್ಕಯ್ಯ ಅಂತ ನಾನಿದ್ದೀನಿ ಅಂತ ನನ್ನ ನೆನೆಸ್ಕೊಂಡು ಸೀದಾ ಅಲ್ಲಿಗೆ ಬಂದಿದ್ಲು. ನಾನು ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡೆ. ಎಲ್ಲಿಗೋದ್ಲು? ಪುಷ್ಪ ನಿನ್ ಜೊತೆ ಬರ್ಲಿಲ್ವಾ? ಎಲ್ಲೋದ್ಲು? ನಿಮ್ಮನೆಗೆ ಇದ್ದಾಳೆ ಇವಾಗ? ಹೇಳಿ ಶಿಲ್ಪ. ಹೌದಮ್ಮ, ಪುಷ್ಪ ಅಪ್ಪಯ್ಯ ಮನೆ ಬಿಟ್ಟು ಕಳ್ಸಿದ ತಕ್ಷಣ ಸೀದಾ ನಮ್ಮನೆಗೆ ಬಂದ್ಲು. ನಿನಗೆ ಯಾರು ಹೇಳಿರು? ನಿನಗೆ ಹೆಂಗ್ ಗೊತ್ತಾಯ್ತು ನಮ್ಮನೆ ಬಂದಿದ್ದಾಳೆ ಅಂತನ? ಅದೇ ಕಣಿ, ಆ ರಾಣಿ ರಮ್ಮಯ್ಯ ಜಯ್ಯಮ್ಮ ಅವತ್ತು ನಮ್ಮ ಅಂತಕ್ಕೆ ಬಂದಿದ್ಲು. ಅವಳು ಅವಳ ಜೊತೆ ಹೊರಗೆ ಹೋದ್ಲು. ಅವಳಿಗೆ ಹೇಳಿರ್ತಾಳೇನೋ ಅಂತ ನಾನು ಕೇಳೋಣ ಅಂತ ಹೋಗಿದ್ದೆ. ಅವಾಗ ಹೇಳಿದ್ಲು, ಅಕ್ಕ ಇರೋರಿಗೆ ಹೋಗ್ತೀನಿ ಅಂತ ನಾ ಹೇಳ್ತಿದ್ಲು. ನಾನು ಅದಕ್ಕೆ ನೀನು ಅದೇ ಸರಿ, ನಿಮ್ಮ ಅಕ್ಕ ಇರೋರಿಗೆ ಹೋಗು ಅಂತ ನಾನೇ ಹೇಳ್ದೆ, ಅಲ್ಲಿಗೆ ಹೋಗಿರ್ಬೇಕು ಅಂತ ಹೇಳಿದ್ಲು. ಅವಾಗ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಹೇಳಿ, ಮತ್ತಿವಾಗ ಎಲ್ಲಿಗೆ ಹೋದ್ಲು ಅವಳು? ನಿಮ್ಮ ಮನೆಗೆ ಬಿಟ್ಟು ಬಂದಿದ್ಯಾ ಅವಳನ್ನ? ಅಯ್ಯೋ ಇಲ್ಲಮ್ಮ, ಅಲ್ಲ ನನ್ನ ಹತ್ರ ಬಂದ್ಮೇಲೆ ಸಮಸ್ಯೆನ ಬಗೆಹರಿಸಂಗ ನಾನು ಹಂಗೆ ಬಿಟ್ಟು ಬರ್ತೀನ ಇಲ್ಲಿಗೆ? ಹೇಳು, ಅವಳೊಬ್ಬಳನೇ ಅಂದ್ರೆ ಸಮಸ್ಯೆ ಬಗೆಹರಿಸ್ತಾ ಅವಳ ಗಂಡನ ಮನೆಗೆ ಸೇರಿಸ್ತಾ? ಹೇಳಿ, ನಿಜನೇನೆ? ಹೌದಮ್ಮ, ನಿಜಾನೇ. ನಾನೇ ಕರ್ಕೊಂಡೋಗಿ ಅವ್ರಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳಿ, ಏನೋ ನನ್ನ ತಂಗಿ ತಿಳಿದ ತಪ್ಪು ಮಾಡಿದಾಳೆ ಹಂಗಂತೇಳಿ ಹಿಂಗೆ ಮನೆ ಬಿಟ್ಟು ಕಳ್ಸೋದು ನ್ಯಾಯ ಅಲ್ಲ ಅಂತ ಹೇಳಿ ಮನೆಗೆ ಸೇರಿಸ್ದೆ. ಹೌದಾ? ಅಬ್ಬಾ, ನನಗೆ ಇವಾಗ ಸಂತೋಷ ಆಯ್ತು. ನಿಜನೇನೆ? ಪುಷ್ಪನ ಗಂಡನ ಮನೆಗೆ ಸೇರಿಸ್ತಾ ನೀನು? ನಿಜ ಹೇಳಿ. ಅಲ್ಲ ಏನು ಅನ್ಲಿಲ್ವ ಅವರು? ಅಂದ್ರಮ್ಮ ಅಂದ್ರು, ಆದ್ರೆ ನಾನು ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಟ್ಟನಲ್ಲ, ಅವರು ಸುಮ್ಮನಾದ್ರು ಅವಾಗ. ಹಬ್ಬ, ನನಗೆ ಈಗ ಸಮಾಧಾನ ಆಯ್ತು ಕಣೆ ಶಿಲ್ಪ. ಸದ್ಯ ನಮ್ಮ ಪುಷ್ಪನ್ ಬಾಳು ಹಾಳಾಗೋಯ್ತಲ್ಲಪ್ಪ, ಏನು ಮಾಡೋದೀಗ? ಎಲ್ಲಿಗೆ ಹೋದ್ಲೋ ಏನೋ ಅಂತ ಚಿಂತೆ ಆಗ್ಬಿಟ್ಟಿತ್ತು. ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ ಕಣೆ ಶಿಲ್ಪ. ಅಯ್ಯೋ, ನನಗಂತೂ ಎಷ್ಟು ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀ ತುಂಬ ಉಪಕಾರ ಮಾಡಿದೆ ಕಣೆ ಪುಷ್ಪನ್ಗೆ. ಅಯ್ಯೋ ಅಮ್ಮ, ಇದರಲ್ಲಿ ಉಪಕಾರ ಏನು ಬಂತು? ಅವಳು ನನ್ನ ತಂಗಿ ಕಷ್ಟ ಅಂದಮೇಲೆ ನನಗೂ ಕಷ್ಟ ಇದ್ದಂಗೆ ತಾನೆ. ತಂಗಿ ಕಷ್ಟ ಆದ್ರೆ ನಾನು ಸುಮ್ಮನೆ ಇರ್ತೀನ ಹೇಳು? ಅಪ್ಪ ಅಂತೂ ಏನೋ ಸಿಟ್ನಾಗಿ ಮನೆಯಿಂದ ಆಚೆ ಓಡಿಸ್ತು, ಹಂಗಂತೇಳಿ ನಾನು ಮನೆಯಿಂದ ಆಚೆ ಓಡಿಸೋಕ್ಕಾಗುತ್ತಾ ಅವಳನ್ನ? ಹೇಳು. ಅಬ್ಬಾ, ಈಗ ನನಗೆ ಹಾಲು ಕುಡ್ದ ಸಂತೋಷ ಆಯ್ತು ಕಣೆ ಶಿಲ್ಪ. ನೀನು ನಿಮ್ಮ ಅಪ್ಪನ ಥರ ಅಲ್ಲ. ನಿಮ್ಮ ಅಪ್ಪಗೆ ನಿನ್ನ ಬುದ್ಧಿ ಒಂದು ಈಟು ಇಲ್ಲ ನೋಡು. ಅಲ್ಲ, ನಿನಗೆ ನಾವಾಗಲಿ ನಿನ್ನ ತಂಗಿ ಆಗಲಿ ಏನೂ ಸಹಾಯ ಮಾಡಲಿಲ್ಲ. ನೀನು ಹೊಸ್ತ ಮದುವೆ ಆಗಿ ಕಷ್ಟ ಅನುಭವಿಸ್ದಾಗ ಆದ್ರೂ ತಂಗಿ ಅಂತನ ಬಿಟ್ಕೊಡ್ದೆ ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತೇನೆ. ಅವಳ ಸಂಸಾರನ ನೆಟ್ಟಿಗೆ ಮಾಡಿದ್ಯಲ್ಲ, ಅಷ್ಟು ಸಾಕು. ನೀನು ಇವತ್ತು ನನಗೆ ತುಂಬ ಸಂತೋಷ ಕೊಟ್ಟಿದ್ಯಾ ಕಣೆ ಶಿಲ್ಪ. ಏನ್ ಮಾಡೋದಮ್ಮ, ನನಗೆ ಕಷ್ಟ ಇದ್ರು ನನ್ನ ತಂಗಿ ಕಷ್ಟ ಆಗ್ಬಾರ್ದು. ನಾನೇನೋ ಧೈರ್ಯವಂತೆ ಹೆಂಗೋ ಅಂತ ಗಂಡನ್ ಕಟ್ಕೊಂಡು ಆ ಸೇಳಿ ಹತ್ರ ಹೆಂಗೋ ಸಂಸಾರ ಮಾಡ್ತೀನಿ ಅನ್ನೋ ಕುಡುಕ್ ಗಂಡನ್ ಕಟ್ಕೊಂಡು. ಆದ್ರೆ ನಮ್ಮ ಪುಷ್ಪ ಹಂಗಲ್ಲ, ಅವಳು ಸುಖವಾಗಿ ಬೆಳೆದವಳು, ಸುಖವಾಗಿದ್ದವಳು. ಈಗ ಇದಕ್ಕಿದಂಗೆ ಹಿಂಗೆ ಕಷ್ಟ ಬಂದ್ರೆ ಅವಳಿಗೆ ಮತ್ತೆ ನಾನು ಅಲ್ದೆ ಇನ್ಯಾರು ಆಗ್ತಾರೆ ಹೇಳು? ಅಯ್ಯೋ ಶಿಲ್ಪ, ಎಷ್ಟು ಚೆನ್ನಾಗಿ ಜೀವನನ ಅರ್ಥ ಮಾಡ್ಕೊಂಡಿದೀಯೇ. ಆದ್ರೆ ನಾನು ನಿಮ್ಮಪ್ಪಯ್ಯನು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ಕಷ್ಟಕ್ಕೆ ನಾವೇನು ಆಗ್ಲಿಲ್ಲ. ಪಾಪ ನೀನು ಎಷ್ಟು ಕಷ್ಟ ಅನುಭವಿಸಿದ್ಯಾ. ಆದ್ರೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ಪುಷ್ಪಗೆ ಸಹಾಯ ಮಾಡಿ ಅವಳನ್ನ ಜೀವನನ ಸರಿ ಮಾಡಿದ್ಯಲ್ಲ. ನನಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಶಿಲ್ಪ. ಹಿಂಗೇನೆ ನಿನ್ನ ತಂಗಿಗೆ ಯಾವಾಗ್ಲೂ ನಿನ್ನ ಜೊತೆ ಆಗಿರಮ್ಮ. ನಾನೇನೋ ಜೊತೆ ಆಗಿರ್ತೀನಿ, ಆದ್ರೆ ನನ್ನ ಕಷ್ಟಕ್ಕೆ ಯಾರಮ್ಮ ಆಗ್ತಾರೆ? ನನಗೇನಾದ್ರೂ ದುಡ್ಡು ಬೇಕು ಅಂದೆ ಯಾರು ಕೊಡ್ತಾರೆ ಹೇಳು? ತವ್ರ ಮನೆಗೆ ಬರಂಗಿಲ್ಲ ಅಪ್ಪಯ್ಯ ಅಮ್ಮಯ್ಯ, ನೀವಿಬ್ರು ನನ್ನ ಒಂಥರ ದತ್ತು ಪುತ್ರಿ ತರ ನೋಡ್ತೀರಾ. ಯಾಕೆಂದ್ರೆ ನಾನು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಓಡೋಗಿ ಅವ್ನು ಯಾರೋ ಕುಡ್ಕೊಂಡು ನಮ್ಮ ಮದುವೆ ಆದೆ ಅಂತ ನಿಮಗೆ ಕೋಪ. ಆದ್ರೆ
ಇಷ್ಟು ವರ್ಷ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಬಿಡಮ್ಮ. ಹೋಗ್ಲಿ ಬಿಡು, ನನಗೆ ಕಷ್ಟ ಬಂದ್ರೆ ಬರಲಿ, ನನ್ನ ತಂಗಿಗೆ ನಿಮಗೆ ಯಾವ ಕಷ್ಟನೂ ಬರಬಾರ್ದು, ಅದೇ ನನ್ನ ಆಸೆ. ಹೌದಾ? ಅಯ್ಯೋ, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಕಣೆ ಶಿಲ್ಪ. ನಿನಗೆ ಏನೇ ಕಷ್ಟ ಬರಲಿ, ಏನೇ ತೊಂದರೆ ಆಗಲಿ, ದುಡ್ಡು ಗಿಡ್ ಬೇಕು ಅಂದರೆ ನಮ್ಮನ್ನ ಕೇಳು, ಕೊಡ್ತೀವಿ. ಏನಕ್ಕಾದ್ರೂ ಬೇಕಂದ್ರೆ ನಮ್ಗಿನ್ ಯಾರಿದ್ದಾರೆ ಹೇಳು? ನೀನು ಪುಷ್ಪ ಬಿಟ್ರೆ ನಾವು ದುಡಿಯೋದನ್ನು ನಿಮ್ಗೋಸ್ಕರನೇ. ನೀನೇನು ಚಿಂತೆ ಮಾಡಬೇಡ. ನಮ್ಮ ಆಸ್ತಿ ನಾವೇನೇ ಸಂಪಾದನೆ ಮಾಡಿದ್ರು ನಿಮ್ಮಿಬ್ರಿಗೇನೆ. ಸರಿ ಅಮ್ಮ. ನನಗೆ ಏನಿಲ್ಲ, ಒಂದು 5,000 ದುಡ್ಡು ಬೇಕಿತ್ತು ಕಣಮ್ಮ. 5,000ನಾ? ಅಷ್ಟೇನಾ? ಅಯ್ಯೋ, ಕೊಡ್ತೀನಿ ಬಿಡು. ಆಗ ನಿಮ್ಮ ಅಪ್ಪ ಏನು ಬಂತು ರೀ, ನಮ್ಮ ಪುಷ್ಪನ ಸಂಸಾರನ ಸರಿ ಮಾಡಿಬಿಟ್ಲಂತೆ ನಮ್ಮ ಶಿಲ್ಪ. ಯಾರು? ಇವಳು ಸರಿ ಮಾಡಿದ್ಲಂತ? ಹೌದು ರೀ, ನೀನ್ ಮನೆಯಿಂದ ಆಚೆಗೆ ಹಾಕಿದ್ಮೇಲೆ ನಮ್ಮ ಪುಷ್ಪ ಇನ್ನೆಲ್ಗೂ ಹೋಗಿಲ್ಲ, ಸೀದಾ ಶಿಲ್ಪಾರ್ ಮನೆಗೆ ಹೋದ್ಲಂತೆ. ಅದಕ್ಕೆ ಇವಳು ಕರ್ಕೊಂಡೋಗಿ ಸಂಸಾರನ ಸರಿ ಮಾಡಿ ಗಂಡಗೂ ಅತ್ತೆಗೂ ಬುದ್ಧಿ ಹೇಳಿ ಬಂದ್ಲಂತೆ. ಅದಕ್ಕೆ ನಮ್ಗೆ ಹೇಳೋಗಣ ಅಂತ ಬಂದೇವಳೆ. ಹೌದಾ? ಹಂಗಾದ್ರೆ ನಾನು ಹೋದಾಗ ಬೇರೆನೇ ಹೇಳಿದ್ರು. ಏನ್ ಹೇಳ್ತಾ ಇದ್ಯಪ್ಪ? ನೀನ್ ಎಲ್ಲಿಗೆ ಹೋಗಿದ್ದೆ? ನಾನೀಗ ಪುಷ್ಪರ್ ಮನೆಯಿಂದಾನೇ ಬರ್ತಾ ಇದ್ದೀನಿ. ನೀನು ಪುಷ್ಪಾರ್ ಮನೆಗೆ ಹೋಗಿದ್ದ? ಏನ್ ಹೇಳಿರಪ್ಪ? ಹುಚ್ಚು ಬಾಯಿ ಸಾಕು. ಸುಳ್ಳು ಹೇಳೋಕ್ಕೆ ಒಂದು ಮಿತಿ ಬೇಡವಾ ನಿನಗೆ? ನೀನು ಹೋಗಲ್ಲಿ ಎಂಥ ಕೆಲಸ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮಸ್ಯೆನ ನೀನು ಪರಿಹರಿಸಿಲ್ಲ, ದೊಡ್ಡದು ಮಾಡಿ ಬಂದಿದ್ಯಾ. ತಿರ್ಗಾ ಯಾರೋ ಅವ್ರ ಊರವರು ಅವ್ರ ಪಂಚಾಯತಿ ಮುಖ್ಯಸ್ಥರಂತೆ ಗುಂಡಜ್ಜಿ, ಅವ್ರನ್ನ ಕರ್ಕೊಂಬಂದು ಪಂಚಾಯತಿ ಮಾಡಿ ನ್ಯಾಯ ಮಾಡಿ ಏನೋ ತಪ್ಪು ಮಾಡಿದ್ಲು ಅಂತ ನಾ ಹೇಳಿದ್ಮೇಲೆ ಅತ್ತೆ ಮಾವ ಸೇರಿಸ್ಕೊಂಡಿರೋದು. ನೀನು ಹೋಗಿ ಅಲ್ಲಿ ಏನು ಗಲಾಟೆ ಮಾಡಿದ್ಯಾ ಅಂತ ಅವರೆಲ್ಲರೂ ಹೇಳಿದ್ರು. ಇಲ್ಲಿ ಬಂದು ಸುಳ್ಳು ಹೇಳ್ಬೇಡ ನೀನು. ಏನೋ ದುಡ್ಡು ಇಸ್ಕೊಂಬಕ್ಕೆ ಸುಳ್ಳು ಹೇಳ್ತಾ ಇದೆಯಾ ಅಂತ ಅನ್ಸುತ್ತೆ. ನಿನಗೆ 1 ರೂಪಾಯಿನೂ ಕೊಡಲ್ಲ. ನಾಚಿಕೆ ಆಗಲ್ವಾ ಹಿಂಗೆಲ್ಲ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಬಕ್ಕೆ? ನಾಟಕ ಮಾಡ್ತೀಯ ನಾಟಕನ? ಮೊದಲು ಇಲ್ಲಿಂದ ನಾ ತೊಲಗು. ನೀನು ಎಷ್ಟೇ ಹೇಳಿದ್ರು ಬದಲಾಗೋ ಹೆಣ್ಮಗಳಲ್ಲ ನೀನು. ಅಯ್ಯೋ ದೇವ್ರಿ, ನಮ್ಮಪ್ಪಯ್ಯ ಈಗಲೇ ಬರ್ಬೇಕಾ? ನಾನು ಸ್ವಲ್ಪ ದುಡ್ಡು ಇಸ್ಕೊಂಡು ಹೋದ್ಮೇಲೆ ಆದ್ರೂ ಬರಬಾರ್ದಾಗಿತ್ತಾ? ನಾನು ಹೆಂಗೋ ಏನೋ ಒಂದು ಹೇಳಿ ಹೇಳ ಒಂದಿಷ್ಟು ದುಡ್ಡು ಇಸ್ಕೊಂಡು ಹೋಗ್ಬಿಡೋಣ. ಇವ್ರಿಗೆ ಆ ಪುಷ್ಪನ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಈ ಅಪ್ಪಯ್ಯ ಯಾಕೆ ಇವಾಗ ಹೋಯ್ತಲ್ಗೆ? ಏನ್ರಿ ಹೇಳ್ತಾ ಇದ್ದೀರಾ ನೀವು? ಪುಷ್ಪರ ಮನೆಗೆ ಹೋಗಿದ್ರಾ ಈಗ? ಯಾಕೆ? ಯಾವಾಗ? ನನಗೆ ಹೇಳಲೇ ಇಲ್ಲ. ಏನೋ ಮಗಳ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ? ಅವಳಿಗೆ ಸೀದಾ ಎಲ್ಲಿಗೆ ಹೋದ್ಲೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿಲ್ಪಾರೂರ್ಗೆ ಹೋಗಿರ್ಬೇಕೇನೋ. ಹೇಳ್ಬಿಟ್ಟು ಅವ್ರ ಅಪ್ಪ ಅವ್ರ ಮಾವನಿಗೂ ಗಂಡನಿಗೂ ಹೇಳಿ ಏನೋ ನನ್ನ ಮಗಳು ತಪ್ಪಾಯಿತು ಕರ್ಕೊಂಬತ್ತೀನಿ ಅಂತ ನಾ ಹೇಳಿ ಬರೋಣ ಅಂತ ಹೋಗಿದ್ದೆ. ಆದರೆ ಅಲ್ಲಿ ಎಲ್ಲನ ಸರಿಯಾಗಿ ತಾಲೇನೆ ಅವ್ರೂರೇ ನ್ಯಾಯ ಪಂಚಾಯತಿ ಮಾಡಿ ನಮ್ಮ ಪುಷ್ಪನ ಬೈದು ಅವ್ರ ಮನೆ ಸೇರಿಸಿದ್ರು. ಗುಂಡಜ್ಜಿ ಮತ್ತು ಅವ್ರ ಅತ್ತೆ ಮಾವ ಎಲ್ಲರೂ ಮಾತಾಡ್ಕೊಂಡು. ಏನು ಶಿಲ್ಪ, ನೀನು ನೋಡಿದ್ರೆ ನಾನೇ ಸಮಸ್ಯೆ ಬಗ್ಗೆ ಅಷ್ಟೇ ನಾನೇ ಕರ್ಕೊಂಡೋಗಿ ಅವ್ರ ಬುದ್ಧಿ ಹೇಳಿ ಬಿಟ್ಟು ಬಂದೆ. ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಇಷ್ಟೊತ್ತನು. ಹಂಗಾರೆ ಅದೆಲ್ಲ ಸುಳ್ಳ? ಸುಳ್ಳಲ್ದೆ ಇನ್ನೇನು? ಇವಳು ಯಾವತ್ತಾನೆ ಸತ್ಯ ಹೇಳ್ತಾಳೆ. ಇವಳಿಗೆ ಏನಾದರೂ ಕೆಲಸ ಆಗ್ಬೇಕಂದ್ರೆ ಸುಳ್ಳೇ ತಾನೇ ಹೇಳೋದು. ಇವಳು ಬಂಡವಾಳ ಗೊತ್ತಲ್ಲ. ಅಯ್ಯೋ ಅಪ್ಪ, ಅದು ಏನಾಯ್ತು ಗೊತ್ತಾ? ನಾನೇನು ಸುಳ್ಳು ಹೇಳಿಲ್ಲ. ನಾನು ಅವಳನ್ನ ಕರ್ಕೊಂಡೇ ಹೋಗಿದ್ದೆ ಅವಳ ಸಂಸಾರ ಸರಿ ಮಾಡೋಣ ಅಂತಾನ. ಆದರೆ ಅವ್ರ ಅತ್ತೆ ಗಂಡ ಎಲ್ಲರೂ ಬಾಯಿಗೆ ಬಂದಂಗೆ ಬೈದ್ರು. ತಿರ್ಗಾ ನಾನು ಕರ್ಕೊಂಡು ಹೋಗೋಣ ಅಂತಿದ್ದೆ. ಆ ಪುಷ್ಪನೇ ನೀನು ಏನು ಬರಬೇಡ, ನಮ್ಮ ಊರವ್ರು ಇದ್ದಾರೆ, ಅವರೆಲ್ಲ ನನಗೆ ನನ್ನ ಜೀವನ ಸರಿ ಮಾಡ್ತಾರೆ, ನೀನು ಹೋಗಕ್ಕ, ನೀನು ಯಾಕೆ ಇಲ್ಲಿ ಇವ್ರ ಹತ್ರ ಯಾಕೆ ಬೈಸ್ಕೊಂತೀಯ ಅಂದ್ಲು. ಸರಿ ಆಯಿತು, ಸರಿ ಆದರೆ ಏನಕ್ಕೆ ಸರಿ, ಸರಿ ಆಗಲಿಲ್ಲ ಅಂದರೆ ಸೀದಾ ನಮ್ಮ ಮನೆಗೆ ಬಾ, ನಿನ್ನ ಸಂಸಾರನ ನಾನು ಸರಿ ಮಾಡ್ತೀನಿ ಅಂತ ಹೇಳಿದ್ದೆ. ಬರ್ಲಿಲ್ವಲ್ಲ, ಅದಕ್ಕೆ ಸರಿಯಾಗಿರ್ಬೋದೇನೋ ಅಂತ ಅಂದ್ಕೊಂಡು ಆ ಥರ ಹೇಳ್ದೆ ಅಪ್ಪ, ಅಷ್ಟೇನೆ. ನಾನೇನು ಸುಳ್ಳು ಹೇಳಿಲ್ಲ, ನಾನು ಕರ್ಕೊಂಡು ಹೋಗಿದ್ದೆ. ಹೌದೇನೆ ಶಿಲ್ಪ, ಹೆಂಗೋ ಬಿಡ್ರಿ. ಇವಾಗ ಈಗ ಏನೋ ಒಂದಾಗಿ ಒಟ್ಟಿನಲ್ಲಿ ನಮ್ಮ ಪುಷ್ಪನ ಸಂಸಾರ ಸರಿಯಾಗೈತಲ್ಲ. ಇವಳ ಮನೇಲಿ ಪುಷ್ಪನ ಇಟ್ಕೊಂಡು ಇವಳು ಅಲ್ಲಿ ಕರ್ಕೊಂಡು ಹೋಗಿದ್ರೆ ಅವಳಿಗೆ ಸಮಸ್ಯೆ ಸರಿನೇ ಆಗ್ತಾ ಇರ್ಲಿಲ್ವಲ್ಲ. ಇವಳೇನೇನು ಸಮಸ್ಯೆ ದೊಡ್ಡದು ಮಾಡಿಲ್ಲ. ಆ ಸಮಸ್ಯೆನ ಅವ್ರ ಊರವ್ರಿಗೆ ಹೇಳಿ ಬಿಟ್ಟು ಬಂದಿದ್ದಾಳೆ. ಬಿಡ್ರಿ, ಅದರಲ್ಲೇನಿದೆ. ಒಂದು ರೀತಿಲಿ ಇವಳೇ ಸರಿ ಮಾಡ್ದಂಗೆ ಆಯ್ತಲ್ಲ ಅಲ್ಲಿಗೆ. ಅಮ್ಮ, ನೀನಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ ನಾನು ಏನು ಹೇಳ್ತಿದ್ದೆ ಅಂತ. ನಾನೇನು ಸುಳ್ಳು ಹೇಳಿ ನಿಮ್ಮ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಅಲ್ಲ. ಏನೋ ನನಗೆ ಸಮಸ್ಯೆ ಐತೆ, ನಮ್ಮ ಅಪ್ಪ ಅಮ್ಮ ಅಲ್ಲದೆ ಇನ್ಯಾರು ಆಗ್ತಾರೆ ಅಂತ ಬಂದೆ. ನೀನೇನೋ ಹೇಳಿದ್ದಲ್ಲ, ನಿನ್ಗೇನೋ ಸಮಸ್ಯೆ ಬಂದು ದುಡ್ಡಿನ ಅವಶ್ಯಕತೆ ಇದ್ರೆ ನಮ್ಮನ್ನು ಕೇಳು, ಕೊಡ್ತೀವಿ ಅಂತಾನ. ಅದಕ್ಕೆ ಕೇಳಿದೆ. ಬಿಡಿ, ನನಗೇನು ಕೊಡಬೇಡಿ. ನೀನೇನೇ ಮಾತಾಡಿದ್ರು ನಾವು ನಿಮ್ಮನ್ನು ನಂಬಲ್ಲ ಶಿಲ್ಪ. ನಿನ್ನೂ ನಂಬೋದೇ ಇಲ್ಲ. ನಿನ್ನ ಗಂಡನ್ನು ಯಾರನ್ನೂ ನಂಬಲ್ಲ. ನೀವಿಬ್ಬರು ಸರಿ ಇಲ್ಲ. ಆಯ್ತು ಬಿಡಪ್ಪ, ನೀನೇನು ನಂಬೇಡ, ಏನು ಬೇಡ. ಏನೋ ಅಪ್ಪಯ್ಯ ಅಮ್ಮಯ್ಯ ಅಂತ ಬಂದಿದ್ದೀನಿ ತವ್ರ ಮನೆಗೆ. ಹೋಗು ಅಂದರೆ ಹೋಗ್ತೀನಿ, ಇರು ಅಂದರೆ ಇರ್ತೀನಿ ಅಷ್ಟೇ. ಯಾಕೆ ಹೋಗು ಅಂತ ಹೇಳ್ತೈತಿ ನಿಮ್ಮ ಅಪ್ಪಯ್ಯ? ಇರು, ಇದ್ದು ನಾಳೆಗೆ ಹೋಗುವಂತೆ ಬಂದಿದ್ಯಾ? ಮಗಳನ್ನ ಹಿಂಗೆ ಬಂದವಳ ಹಂಗೆ ಕಳ್ಸೋಕ್ಕಾಗುತ್ತಾ ರೀ? ಬರೀ ಊಟಕ್ಕೆ ಇಕ್ತೀನಿ, ಕುತ್ಕೊಳ್ರಿ. ಶಿಲ್ಪ, ಕುತ್ಕೊಳ್ರಿ ನೀನು. ಸರಿ ಅಮ್ಮ, ಆಯಿತು. ಎಂಥ ಸುಳ್ಳುಗಾತಿ ನೋಡಿ ಇವಳು. ಇವಳು ಕೆಲಸ ಆಗಬೇಕು, ದುಡ್ಡು ಸಿಗಬೇಕು ಅಂತಂದರೆ ಏನು ಬೇಕಾದರೂ ಸುಳ್ಳು ಹೇಳ್ತಾಳೆ. ನಾನು ಅಲ್ಲಿಗೆ ಹೋಗಿ ಬಂದಿದ್ದಕ್ಕೇನೋ ಸರಿ ಆಯಿತು. ಇಲ್ಲಿದ್ರೆ ಇವಳು ಮಾತೇ ನಿಜ ಅಂತ ಅನ್ಕೊಂತಿದ್ದಿ ನಾನು, ಇವ್ರ ಅಮ್ಮನೂ.
ಅಯ್ಯೋ ನಮ್ಮಪ್ಪ ಯಾಕೆ ಹೋಗ್ಬೇಕಾಯ್ತು ಅಲ್ಲಿಗೆ ಇವಾಗ ಹೋಗಿದ್ರೆ ನಾನು ಇಲ್ಲಿ ಒಳ್ಳೆಯವಳಾಗ್ತಿದ್ದೆ ಹೆಂಗೋ ಹೋಗೋಷ್ಟರಲ್ಲಿ ಒಂದು 5,000 ದುಡ್ಡು ಇಸ್ಕೊಂಡು ಹೋಗ್ಬಿಡ್ಬೋದಾಯಿತು ಆಮೇಲೆ ಗೊತ್ತಾದ್ರೂ ಅದು ಇದು ನಾನು ಕರ್ಕೊಂಡು ಹೋಗಿದ್ದೆ ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಎಲ್ಲ ಹಾಳಾಗೋಯ್ತು ಏನು ಮಾಡೋದು ಬಂದಿದ್ದೀನಿ ಹೋಗೋಣ ಊಟ ಮಾಡಿ ಕೂತ್ಕೋ ಊಟ ಮಾಡಿ ಹೋಗ್ತಾ ಇರಬೇಕು ದುಡ್ಡು ಪಡ್ಡು ಅಂತನ ಕೇಳಿದ್ರೆ ನಮ್ಮ ಹತ್ರ ₹1 ದುಡ್ಡಿಲ್ಲ ಹಾಂ ಸರಿ ಆಯ್ತು ಬಿಡಪ್ಪ ನನಗೇನು ದುಡ್ಡು ಕೊಡಬೇಡ ಹಾಂ ನೀನೇ ಇಟ್ಕೊಂಡಿರು ನನಗೇನು ಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ